ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಕಳಾಡಿ. ನೀರೇ ಸೃಷ್ಟಿಯ ಮೂಲ. ವಿಷ್ಣು ಆಲದ ಎಲೆ ಮೇಲೆ ತೇಲಿ ಬಂದ ನಂತರ ಭೂಮಿ ಸೃಷ್ಟಿ. ಹಿಂದಿನವರು ಹೇಳುತ್ತಿದ್ದ ಕತೆ ಅದು ಅಂತೆ ಕಂತೆ ಪುರಾಣ ಅಂತ ಒತ್ತಟ್ಟಿಗಿಟ್ಟರು. ವಿಜ್ಞಾನ ಭೂಮಿ ಆಳದಲ್ಲಿ ನೀರಿದೆ, ಭೂಮಿ ತಿರುಗುವಿಕೆಗೆ ನೀರೇ ಕಾರಣ. ನೀರಿನ ಬಳಕೆ ಹೆಚ್ಚಾಗಿ ಜಲಮಟ್ಟ ಕುಸಿದಿದ್ದರಿಂದ 0.3ರಷ್ಟು ಭೂಮಿ ವಾಲಿದೆ. ಅಂದರೆ ಶಕ್ತಿಯ ಮೂಲ ನೀರೇ ಎಂದಾಯ್ತಲ್ವಾ. ಅದೇ ನೀರು ರೈಲು ಓಡಿಸುವ ಕಾಲಕ್ಕೆ ತಂದು ನಿಲ್ಲಿಸಿದೆ. ನೀರು ಸೃಷ್ಟಿ ಮೂಲವೂ ಹೌದು, ಹಾಗೆ ವಿನಾಶವೂ ಹೌದು. ನೀರು ಇಂಧನ ರೂಪದಲ್ಲಿ ಹೊಸ ಯುಗ ಪ್ರಾರಂಭಿಸಿದೆ. ನೀರು ಸೃಷ್ಟಿಯ ಮೊದಲ ಕತೆ, ನೀರು ರೈಲು ಓಡಿಸುತ್ತಿದ್ದ ಹೊಸ ಕತೆ. ಪ್ರಳಯ ಅಂದ್ರೇನೆ ನೀರು. ಯಾವುದು ಕೆಟ್ಟದ್ದು ಅಲ್ಲ, ಯಾವುದು ಒಳ್ಳೆಯದೂ ಅಲ್ಲ. ಜಲಜನಕ ಬಾಂಬು ವಿನಾಶ ಮಾಡಬಹುದು, ಹಾಗೆ ಶಕ್ತಿಯಾಗಿ ಬಳಸಬಹುದು. ಭಗವಂತನ 10 ಅವತಾರದಲ್ಲಿ ಜಲಚರ ಮತ್ಸ್ಯವಾದರೆ ಕೂರ್ಮ ದ್ವಿಚರ. 2 ಅವತಾರಕ್ಕೂ ನೀರಿಗೂ ಟಚ್ಚಿದೆ, ಅದೇ ನೀರಿನ ಗುಟ್ಟು. ಶಿವ ಗಂಗೆಯನ್ನು ಮುಡಿಗೇರಿಸಿಕೊಂಡರೆ ಸಮುದ್ರ ಮಥನ. ಅಮೂಲ್ಯ ವಸ್ತುಗಳ ಜೊತೆ ಅಮೃತವೂ ಬಂತು, ಹಾಗೆ ವಿಷವೂ ಬಂತು. ನೀರಿನ ಮಹಿಮೆ ಬಲ್ಲವರ್ಯಾರು? ನೀರು ಕುದಿಸಿದ ಶಕ್ತಿಯಿಂದ ರೈಲು ಓಡಿದ ದಿನಗಳಿಂದ ನೀರಿನ ಶಕ್ತಿಯ ಹೈಡ್ರೋಜನ್ ರೈಲು ಯುಗವರೆಗೆ ಇದು ಎಂತಹ ಕ್ರಾಂತಿ! ಹೈಡ್ರೋಜನ್ ರೈಲು ಹಿಂದಿನ ಸಂಶೋಧನೆ, ಅದರ ತಂತ್ರಜ್ಞಾನ, ಭಾರತದ ಭವಿಷ್ಯ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ. ಮತ್ತೆ ತಡ, ಹೈಡ್ರೋಜನ್ ರೈಲು ಸುತ್ತ ಒಂದು ರೌಂಡ್ ಹಾಕಿ ಬರೋಣ ಬನ್ನಿ. ಮೊದಲು ರೈಲ್ವೆ ಸಚಿವರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ಹೈಡ್ರೋಜನ್ ಟ್ರೈನ್. There are only 4 countries in the world which have been able to develop a hydrogen train. And most of the countries have developed trains with the capacity of about 500-600 horsepower. ಹೈಡ್ರೋಜನ್ ಇಂಧನ ಕೋಶ ವಿದ್ಯುತ್ ಉತ್ಪಾದಿಸಿದರೆ ಕಾರ್ಬನ್ 0, ಶಬ್ದ ಮಾಲಿನ್ಯ ನಾಸ್ತಿ. ಮೊದಲ ಪ್ರಯೋಗ ಅಂದರೆ 2018ರಲ್ಲಿ ಹೈಡ್ರೋಜನ್ ರೈಲು ಜರ್ಮನಿಯಲ್ಲಿ ಓಡಿದರೆ ಜರ್ಮನಿ, ಫ್ರಾನ್ಸು, ಸ್ವೀಡನ್ನು, ಚೀನಾ, ಇದೀಗ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಹೈಡ್ರೋಜನ್ ರೈಲು ಓಡುತ್ತಿದೆ. ತಡವಾಗಿ ಆದರೂ ಭಾರತದಲ್ಲಿ ಹೈಡ್ರೋಜನ್ ರೈಲು ಪ್ರಾರಂಭಿಕ ಪ್ರಯೋಗ ಹರಿಯಾಣ ಸೋನಿಪತ್ ಜಿಂದ್ ಮಾರ್ಗದಲ್ಲಿ ನಡೆಯಲಿದೆ. ಹೈಡ್ರೋಜನ್ ರೈಲು ಗಂಟೆಗೆ 140 ಕಿಲೋಮೀಟರ್ ವೇಗದಲ್ಲಿ ಸಾಗಿದರೆ 1000 ಕಿಲೋಮೀಟರ್ ದೂರ ಪ್ರಯಾಣಿಸುವ ಸಾಮರ್ಥ್ಯ ಹೊಂದಿದೆ. ಇಷ್ಟೆಲ್ಲ ಪ್ರಯೋಜನ ಇದ್ದರೂ ಹೈಡ್ರೋಜನ್ ಸ್ವಲ್ಪ ದುಬಾರಿಯೇ. ರೈಲು ತಯಾರಿಕೆ ಮತ್ತು ಹಳಿಗಳ ಪರಿಷ್ಕರಣೆ ತುಂಬ ಕಾಸ್ಟ್ಲಿ. ತಂತ್ರಜ್ಞಾನ ಅಳವಡಿಕೆಗೆ ಅಗತ್ಯ ಮೂಲಸೌಕರ್ಯ ನಿರ್ಮಾಣ ಮುಂದಿರುವ ದೊಡ್ಡ ಸವಾಲು. ಹೈಡ್ರೋಜನ್ ಮತ್ತು ಆಮ್ಲಜನಕ ನಡುವಿನ ಎಲೆಕ್ಟ್ರೋಕೆಮಿಕಲ್ ಪ್ರತಿಕ್ರಿಯೆ ವಿದ್ಯುತ್ ಉತ್ಪಾದಿಸುತ್ತೆ. ಈ ಪ್ರಕ್ರಿಯೆ ನೀರು ಮತ್ತು ಶಾಖ ಉಪ ಉತ್ಪನ್ನ. ಹೈಡ್ರೋಜನ್ ಸಾಮಾನ್ಯವಾಗಿ ನೀರಿನ ಎಲೆಕ್ಟ್ರೋಲಿಸಿಸ್ ಅಥವಾ ಜೈವಿಕ ಇಂಧನಗಳಿಂದ ಉತ್ಪಾದಿಸಲಾಗುತ್ತೆ. ನೀರಿನ ಎಲೆಕ್ಟ್ರೋಲಿಸಿಸ್ ಪ್ರಕ್ರಿಯೆಯಲ್ಲಿ ನೀರನ್ನು ಹೈಡ್ರೋಜನ್ ಮತ್ತು ಆಮ್ಲಜನಕಕ್ಕೆ ವಿಭಜಿಸಲಾಗುತ್ತೆ. ಆದರೆ ಈ ಪ್ರಕ್ರಿಯೆ ವಿದ್ಯುತ್ ಶಕ್ತಿ ಹೆಚ್ಚಿಸುತ್ತೆ. ಹೈಡ್ರೋಜನ್ ನೇರ ಇಂಧನವಾಗಿ ಬಳಸಲಾಗುತ್ತೆ. ಉಪ್ಪು ನೀರು ಅಥವಾ ಸಿಹಿ ನೀರಿನಿಂದ ಹೈಡ್ರೋಜನ್ ಉತ್ಪಾದಿಸಬಹುದು. ಆದರೆ ನೆನಪಿರಲಿ, ರೈಲಿನಲ್ಲಿ ನೇರವಾಗಿ ನೀರು ಇಂಧನವಾಗಿ ಬಳಕೆಯಾಗೋದಿಲ್ಲ. ಹೈಡ್ರೋಜನ್
ಇಂಧನ ಕೋಶ ಶಕ್ತಿ ಉತ್ಪಾದನಾ ಸಾಮರ್ಥ್ಯ, ಕೋಶದ ವಿನ್ಯಾಸ ಮತ್ತು ಗಾತ್ರ, ಕಾರ್ಯಕ್ಷಮತೆ ಮೇಲೆ ಡಿಪೆಂಡ್. ಹೀಗಾಗಿ 1 ಲೀಟರ್ ನೀರಿನಿಂದ ಇಷ್ಟೇ ಶಕ್ತಿ ಉತ್ಪಾದಿಸಬಹುದು ಎಂದು ನೇರವಾಗಿ ನಿರ್ಧರಿಸೋದಕ್ಕೆ ಆಗೋದಿಲ್ಲ, ಏಕೆಂದರೆ ನೀರು ಸ್ವತಃ ಇಂಧನವಲ್ಲ. ನೀರು ಹೈಡ್ರೋಜನ್ ಉತ್ಪಾದನೆ ಮೂಲ ವಸ್ತು. ಹೈಡ್ರೋಜನ್ ಇಂಧನ ಕೋಶಗಳ ಕಾರ್ಯಕ್ಷಮತೆ ಮತ್ತು ಶಕ್ತಿ ಉತ್ಪಾದನೆ ಹಲವಾರು ಅಂಶಗಳ ಮೇಲೆ ಅವಲಂಬಿತ. ಹೈಡ್ರೋಜನ್ ರೈಲು ತಾಂತ್ರಿಕ ಹಂತಗಳಲ್ಲಿ ಹೈಡ್ರೋಜನ್ ಇಂಧನ ಕೋಶ ಬಳಸಲಾಗುತ್ತೆ. ಇದು ಹೈಡ್ರೋಜನ್ ಮತ್ತು ಆಮ್ಲಜನಕದ ನಡುವಿನ ಎಲೆಕ್ಟ್ರೋಕೆಮಿಕಲ್ ಪ್ರತಿಕ್ರಿಯೆಯಿಂದ ವಿದ್ಯುತ್ ಉತ್ಪಾದಿಸುತ್ತೆ. ಈ ಪ್ರಕ್ರಿಯೆಯಲ್ಲಿ ನೀರು ಮತ್ತು ಶಾಖ ಮಾತ್ರ ಹೊರಬರುತ್ತೆ. ಹೈಡ್ರೋಜನ್ ಇಂಧನ ಕೋಶಗಳ ಬಳಕೆ ಡೀಸೆಲ್ ಇಂಜನ್ಗಳಿಗೆ ಹೋಲಿಸಿದರೆ ಶಬ್ದ ಮಾಲಿನ್ಯ ಇದೆಯಲ್ಲ, ಅದು 60% ಕಡಿಮೆ ಮಾಡುತ್ತೆ. ಹೈಡ್ರೋಜನ್ ಅನ್ವೇಷಣೆ ಹೆನ್ರಿ ಕೆವೆಂಡಿಶ್ 1766ರಲ್ಲಿ ಮಾಡಿದ ಬ್ರಿಟಿಷ್ ವಿಜ್ಞಾನಿ. ಹೆನ್ರಿ ಹೈಡ್ರೋಜನನ್ನು ಜಲಜನಕ ಅಂತ ಕರೆದ. ಹೆನ್ರಿ ಆಮ್ಲ ಮತ್ತು ಲೋಹದ ನಡುವಿನ ಪ್ರಕ್ರಿಯೆ ಮೂಲಕ ಹೈಡ್ರೋಜನ್ ಉತ್ಪಾದಿಸಿದ. ಆದರೆ ಫ್ರೆಂಚ್ ರಸಾಯನಶಾಸ್ತ್ರಜ್ಞ ಆಂಥೋನಿ ಲಾವೋಯಿಸಿಯರ್ 1783ರಲ್ಲಿ ಹೈಡ್ರೋಜನ್ ಅಂತ ಹೆಸರಿಟ್ಟ. ಇದಕ್ಕೆ ಕಾರಣ ಹೈಡ್ರೋ ಪ್ಲಸ್ ಜೆನ್, ಹೈಡ್ರೋಜನ್ ಅನ್ವೇಷಣೆ. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಇಂಧನಶಾಸ್ತ್ರಗಳಲ್ಲಿ ಮಹತ್ವದ ಪ್ರಭಾವ ಬೀರುತ್ತೆ ಹೈಡ್ರೋಜನ್. ಸಾವಿರದ 1677ರಲ್ಲಿ ರಾಬರ್ಟ್ ಬಾಯಿಲ್ ಮೊದಲ ಬಾರಿ ಲೋಹ ಮತ್ತು ಆಮ್ಲಗಳ ನಡುವೆ ನಡೆದ ಪ್ರಕ್ರಿಯೆಯಿಂದ ಗ್ಯಾಸ್ ಉತ್ಪತ್ತಿ ಆಗುವುದನ್ನು ಗಮನಿಸಿದ. ಆದರೆ ಅದನ್ನು ಪ್ರತ್ಯೇಕ ಮೂಲ ದ್ರವ್ಯವಾಗಿ ಗುರುತಿಸಲಾಗಲಿಲ್ಲ. 1766ರಲ್ಲಿ ಹೆನ್ರಿ ಕೆವೆಂಡಿಶ್ ಹೈಡ್ರೋಜನನ್ನು ಪ್ರತ್ಯೇಕಿಸಿ ಅದಕ್ಕೆ ಜಲಜನಕ ಅಂತ ಹೆಸರಿಟ್ಟ. 1783ರಲ್ಲಿ ಆಂಥೋನಿ ಲಾವೇಸಿಯರ್ ಗ್ಯಾಸಿಕ್ ಹೈಡ್ರೋಜನ್ ಅಂತ ಹೆಸರಿಟ್ಟ. ನೀರಿನ ಒಂದು ಮೂಲಭೂತ ಅಂಶ ಎಂದು ನಿರ್ಧರಿಸಿದ. ಹೈಡ್ರೋಜನ್ ಪರಮಾಣು ವಿಶ್ವದ ಅತ್ಯಂತ ಕಡಿಮೆ ತೂಕದ ಅಂಶ. ಇದು ಬಹಳ ಸುಲಭವಾಗಿ ಆಮ್ಲಜನಕದೊಂದಿಗೆ ಬೆರೆತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಅದನ್ನೇ ರಾಕೆಟ್ ಇಂಧನ, ವಿದ್ಯುತ್ ಉತ್ಪಾದನೆ ಮತ್ತು ಹೈಡ್ರೋಜನ್ ರೈಲು ತಂತ್ರಜ್ಞಾನದಲ್ಲಿ ಬಳಸಲಾಗುತ್ತಿದೆ. ಹೈಡ್ರೋಜನ್ ಇಂಧನ ಕೋಶಗಳಲ್ಲಿ ಬಳಸಲಾಗುತ್ತೆ. ಇದು ಶುದ್ಧ ವಿದ್ಯುತ್ ಮತ್ತು ನೀರನ್ನು ಮಾತ್ರ ಉತ್ಪಾದಿಸುತ್ತೆ. ಗೊಬ್ಬರ ತಯಾರಿಕೆ, ಸಂಶ್ಲೇಷಿತ ಇಂಧನ ಮತ್ತು ಔಷಧ ತಯಾರಿಕೆಯಲ್ಲಿ ಬಳಸಲಾಗುತ್ತೆ. ನಾಸಾ ಮತ್ತು ಇತರ ಬಾಹ್ಯಾಕಾಶ ಸಂಸ್ಥೆ ಹೈಡ್ರೋಜನ್ ರಾಕೆಟ್ ಇಂಧನವಾಗಿ ಬಳಸುತ್ತೆ. ಹೈಡ್ರೋಜನ್ ಉತ್ಪಾದಿಸಲು ಮತ್ತು ಬಳಸಲು ಹಲವು ತಂತ್ರಜ್ಞಾನ ಲಭ್ಯವಿದೆ. ತಂತ್ರಜ್ಞಾನ ಸಾಮಾನ್ಯವಾಗಿ ಹಸಿರು ಮತ್ತು ನೀಲಿ ಗುಲಾಬಿ ಹೈಡ್ರೋಜನ್ ಎಂದು ವಿಂಗಡಿಸಲಾಗುತ್ತೆ. ಹಸಿರು ಹೈಡ್ರೋಜನ್ ನೀರಿನ ಎಲೆಕ್ಟ್ರೋಲಿಸಿಸ್ ಮೂಲಕ ಉತ್ಪಾದಿಸಲಾಗುತ್ತೆ. ಇದಕ್ಕೆ ಪುನಶ್ಚೇತನಶೀಲ ಶಕ್ತಿ ಅಗತ್ಯ. ನೀಲಿ ಹೈಡ್ರೋಜನ್ ನೈಸರ್ಗಿಕ ಅನಿಲದಿಂದ ಉತ್ಪಾದಿಸಲಾಗುತ್ತೆ. ಆದರೆ ಕಾರ್ಬನ್ ಕ್ಯಾಪ್ಚರ್ ತಂತ್ರಜ್ಞಾನ ಬಳಸಿ ಗ್ರೀನ್ ಹೌಸ್ ಗ್ಯಾಸ್ ಕಡಿಮೆ ಮಾಡಲಾಗುತ್ತೆ. ಗುಲಾಬಿ ಹೈಡ್ರೋಜನ್ ಅಣುಶಕ್ತಿಯಿಂದ ನೀರಿನ ಎಲೆಕ್ಟ್ರೋಲಿಸಿಸ್ ಮಾಡುತ್ತೆ. ವಿಜ್ಞಾನಿಗಳ ಹೆಚ್ಚಿನ ಶಕ್ತಿ ಸಂಗ್ರಹಿಸಲು ಹೈಡ್ರೋಜನ್ ಲಿಕ್ವಿಡ್ ಅಥವಾ ಮೆಟಲ್ ಹೈಡ್ರೈಡ್ ರೂಪದಲ್ಲಿ ಸಂಗ್ರಹಿಸುವ ತಂತ್ರ ಪರೀಕ್ಷಿಸುತ್ತಿದ್ದಾರೆ. ಹೊಸ ತಂತ್ರಜ್ಞಾನ ಮೂಲಕ ಹೈಡ್ರೋಜನ್ ಇಂಧನ ಕೋಶಗಳ ಪ್ರಭಾವಶೀಲತೆ ಹೆಚ್ಚಿಸುತ್ತೆ. ಬಲವಾದ ಹೈಡ್ರೋಜನ್ ಟ್ಯಾಂಕ್ ಅಭಿವೃದ್ಧಿ, ಹೈಡ್ರೋಜನ್ ಸುರಕ್ಷಿತ ಸಂಗ್ರಹಿಸುವ ವ್ಯವಸ್ಥೆ ಅಭಿವೃದ್ಧಿಪಡಿಸಲಾಗ್ತಿದೆ. ಹೈಡ್ರೋಜನ್ ಆಧಾರಿತ ಕಾರು ಮತ್ತು ಬಸ್ಸುಗಳು ಈಗಾಗಲೇ ಕೆಲವು ದೇಶಗಳಲ್ಲಿ ಸಂಚಾರ ಆರಂಭ ಮಾಡಿಯಾಗಿದೆ. ಭಾರತದಲ್ಲೂ ರಸ್ತೆಗೆ ಇಳಿದಿದೆ. ಹೈಡ್ರೋಜನ್ ವಿಮಾನಗಳಿಗೂ ಸಂಶೋಧನೆ ನಡೀತಾ ಇದೆ. ಮನೆಗಳ ಶಾಖ ಮತ್ತು ವಿದ್ಯುತ್ ಉತ್ಪಾದನೆಗೆ ಹೈಡ್ರೋಜನ್ ಇಂಧನ ಕೋಶ ಬಳಸುವ ಪ್ರಯತ್ನವೂ ನಡೀತಾ ಇದೆ. ಹೈಡ್ರೋಜನ್ ಉತ್ಪಾದನೆಗೆ ಹೆಚ್ಚಿನ ಶಕ್ತಿ ಅಗತ್ಯ. ಸುರಕ್ಷಿತ ಸಂಗ್ರಹಣೆ ಮತ್ತು ವಿತರಣೆ ತಂತ್ರಜ್ಞಾನ ಇಲ್ಲ. ಹೈಡ್ರೋಜನ್ ರೈಲು, ಕಾರು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆರಂಭದಲ್ಲಿ ರೈಲು ಕಲ್ಲಿದ್ದಲು ಅಥವಾ ಮರ ಹೊತ್ತೊಯ್ಯುವ ಬಾಯ್ಲರಲ್ಲಿ ನೀರು ಕುದಿಸಿ ಆವಿ ಉತ್ಪಾದಿಸಿ ಪಿಸ್ಟನ್ ಚಲಿಸಲು ಬಳಸ್ತಿದ್ದರು. ಅದನ್ನು 1804ರಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು. 20ನೇ ಶತಮಾನದಲ್ಲಿ
ಡೀಸೆಲ್ ಮತ್ತು ವಿದ್ಯುತ್ ರೈಲು ಬಂತು. ಡೀಸೆಲ್ ರೈಲು ಹೆಚ್ಚು ಸಾಮರ್ಥ್ಯ ಹೊಂದಿದ್ದರೂ ಕಾರ್ಬನ್ ಎಮಿನೇಷನ್ ಸಿಕ್ಕಾಪಟ್ಟೆ. ವಿದ್ಯುತ್ ರೈಲು ಹೆಚ್ಚು ಶುದ್ಧವಾದರೂ ವಿದ್ಯುತ್ ಉತ್ಪಾದನೆಗಾಗಿ ತೈಲ ಅಥವಾ ಇತರ ವಸ್ತುಗಳ ಬಳಕೆಗೆ ಅನಿವಾರ್ಯ. ಈಗ ಹೈಡ್ರೋಜನ್ ಇಂಧನ ಕೋಶ ನೀರನ್ನು ವಾಯು ರೂಪದಲ್ಲಿ ಹೈಡ್ರೋಜನ್ ಮತ್ತು ಆಮ್ಲಜನಕವಾಗಿ ಬೇರ್ಪಡಿಸಿ ಆಮ್ಲಜನಕದೊಂದಿಗೆ ಸಂಯೋಜಿಸಿ ವಿದ್ಯುತ್ ಉತ್ಪಾದಿಸುತ್ತದೆ. ಇದು ಶುದ್ಧ ಶಕ್ತಿ ನೀಡುತ್ತದೆ. ಹೈಡ್ರೋಜನ್ ರೈಲು ಭಾರತದ ಸಾರಿಗೆ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆ ತರುತ್ತಾ. ರೈಲ್ವೆ ಸಚಿವಾಲಯ ಹೈಡ್ರೋಜನ್ ರೈಲು ಯೋಜನೆಗೆ 2800 ಕೋಟಿ ಮೀಸಲಿಟ್ಟಿದೆ. ಭಾರತ ಜಗತ್ತಿನಲ್ಲಿಯೇ ಅತಿ ಹೆಚ್ಚು ಸಾಮರ್ಥ್ಯದ ಹೈಡ್ರೋಜನ್ ರೈಲು ಇಂಜನ್ ಅಭಿವೃದ್ಧಿಪಡಿಸಿದೆ. ಹೆಚ್ಚಿನ ದೇಶ 500ರಿಂದ 600 ಹಾರ್ಸ್ ಪವರ್ ಸಾಮರ್ಥ್ಯದ ಹೈಡ್ರೋಜನ್ ರೈಲು ತಯಾರಿಸಿವೆ. ಆದರೆ ಭಾರತ 1200 ಹಾರ್ಸ್ ಪವರ್ ಸಾಮರ್ಥ್ಯದ ಇಂಜನ್ ತಯಾರಿಸಿ ದೊಡ್ಡ ಯಶಸ್ಸು ಕಂಡಿದೆ. ನೀರು ಕುದಿಸಿ ರೈಲು ಓಡಿದ ಯುಗದಿಂದ ಈಗ ನೀರಿನ ಶಕ್ತಿಯನ್ನೇ ಬಳಸಿ ಭವಿಷ್ಯ ಕಂಡುಹಿಡಿಯುವ ಹಂತಕ್ಕೆ ಬಂದಿದ್ದೇವೆ. ಇದು ತಂತ್ರಜ್ಞಾನ ಮಾತ್ರವಲ್ಲ, ಇಂಧನ ಭವಿಷ್ಯ ಬದಲಾಯಿಸುವ ಪರಿವರ್ತನೆ ಆಗುತ್ತಾ? ನೀವೇನಂತೀರಾ? ಕಮೆಂಟ್ ಮಾಡಿ. ವೈವಿಧ್ಯ ಸುದ್ದಿಗಾಗಿ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. Which has been developed for 1200 horsepowers. That powertrain can tomorrow be used in large trucks, that can be used in large construction equipment. That same powertrain can be used in boats, tugboats, pilot boats. So the spin-off effects of developing a technology indigenously, that is huge.